ಯಾರು ಸದಾ ಸಮರ್ಥಿಸ್ಕೊಳ್ಳಕ್ಕೆ ಅಹಂಕಾರದಿಂದ ವರ್ತಿಸ್ತಾ ಇರ್ತಾರೋ, ಯಾರು ಬದಲಾವಣೆಗಳನ್ನ ಒಪ್ಕೊಳ್ಳದೇನೆ ಒತ್ತಾಡ್ತಾ ಇರ್ತಾರೋ, ಅವರು ಆಂಜಿನಾ ಪೆಕ್ಟೋರಿಸ್ ಅನ್ನುವಂತ ಕಾಯಿಲೆಯಿಂದ ನರಳ್ತಾರೆ. ಅಂದ್ರೆ ಹೃದಯಕ್ಕೆ ಬೇಕಿರುವಷ್ಟು ರಕ್ತ ಹರಿದು ಬರದೇ ಇರುವಂತಹ ತೊಂದರೆಯಿಂದ ಮತ್ತು ಎದೆನೋವಿಂದ ಬಳಲ್ತಾರಂತೆ. ಇದೇ ವಿಚಾರವನ್ನ ಬೈಬಲ್ ಮೋಸಸ್ ಅನ್ನೋದು 15:7 ಅಲ್ಲಿ, ಹೆಬ್ರೂಸ್ 3:8 ಅನ್ನೋದ್ರೊಳಗಡೆನು ಇದ್ರ ಬಗ್ಗೆ ಉಲ್ಲೇಖ ಇದೆಯಂತೆ. ಯಾರು ಮುಕ್ತವಾಗಿರದೆ ಅಂದ್ರೆ ಓಪನ್ ಆಗಿಲ್ದೇನೆ, ಯಾರ ಹತ್ರ ಏನು ಹೇಳ್ದೆ ನಾವು ಒಳಗಡೆನೆ ಎಲ್ಲ ಇಟ್ಕೊಂಡಾಗ ಟೆನ್ಷನ್ ಆಗೋದು ಸಹಜ. ಹಾಗಾಗಿ ಯಾರು ಓಪನ್ ಆಗಿರ್ದೇನೆ ಸದಾ ಒತ್ತಡಕ್ಕೊಳಗಾಗ್ತಾ ಇರ್ತಾರೋ, ಯಾರು ಸಂಕುಚಿತ ಮನೋಭಾವನೆಯಿಂದ ಜೀವನವನ್ನ ಸಾಗಿಸ್ತಾ ಇರ್ತಾರೋ, ಯಾರು ಎಲ್ಲಕ್ಕೂ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಾರೋ ಅವರು ಆರ್ಟೀರಿಯೋಸ್ಕ್ಲೆರೋಸಿಸ್ ಅನ್ನುವಂತ ಒಂದು ಕಾಯಿಲೆಯಿಂದ ನರಳ್ತಾರೆ. ಅಂದ್ರೆ ಹೃದಯದಿಂದ ಅಂಗಾಂಗಗಳಿಗೆ ರಕ್ತ ಪರಿಚಲನೆ